ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಸಂಘರ್ಷ ನಡೀತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಕರಾವಳಿ ಮೂಲದ ಕನ್ನಡತಿ ಪ್ರಸಿಲ್ಲ ಅವರು ಇಸ್ರೇಲ್ ನಲ್ಲಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗೆ ಲೈವ್ ಅಲ್ಲೇ ಜಾಯಿನ್ ಆಗಿದ್ದಾರೆ. ಇರಾನ್ ನಲ್ಲಿ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರ್ತಕ್ಕಂಥ ಸಂಘರ್ಷದ ಬಗ್ಗೆ ಮಾತಾಡೋದಕ್ಕೆ ಪ್ರಸಿಲ್ಲ ಅವರು ನಮ್ಮ ಜೊತೆಗೆ ಸಿದ್ಧರಾಗಿದ್ದಾರೆ. ಬನ್ನಿ ಈ ಬಗ್ಗೆ ಅವ್ರ ಬಗ್ಗೆ ಮಧ್ಯಪ್ರಾಚ್ಯದಲ್ಲಿ ಎಸ್ಪೆಷಲಿ ಇಸ್ರೇಲ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಪ್ರಸಿಲ್ಲ ಅವರ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಹೇಗಿದೆ ಇಸ್ರೇಲ್ ಇವಾಗ? ನೋಡ್ಬೋದು, ನಾನಂತೂ ಚೆನ್ನಾಗಿದ್ದೇನೆ. ಇಸ್ರೇಲ್ನಲ್ಲಿ ಯುದ್ಧ ಆಗ್ತಾ ಉಂಟು, ಆದರೆ ನಾವೆಲ್ಲ ಸೇಫ್ಟಿ ರೂಮ್ ಇರೋದ್ರಿಂದ ನಾವು ಸೇಫ್ ಆಗಿದ್ದೇವೆ. ಹೇಗೆ ನಿಮ್ಗೆ ಒಂದು ಭಯ, ಆತಂಕ, ಏನೋ ಒಂದು ಆಗ್ಬಿಡುತ್ತೆ ಅನ್ನೋ ರೀತಿ ಏನು ಫೀಲ್ ಆಗ್ಲಿಲ್ವಾ ಈ ತನಕ ಇಸ್ರೇಲ್ ಅಲ್ಲಿ ಇರೋದ್ರಿಂದ? ಅಂದರೆ ಮೊದಲು ನಾನು ಬಂದು 1.5 ವರ್ಷ ಆಯಿತು. ಸ್ಟಾರ್ಟಿಗೆ ಸ್ವಲ್ಪ ಭಯ ಆಗ್ತಿತ್ತು. ನಾನು ಉಡುಪಿಯಿಂದ ಬಂದು 1.5 ವರ್ಷ ಆಯಿತು. ಇವಾಗ ನಿಮ್ಗೆ ಇಸ್ರೇಲ್ ಅಲ್ಲಿ ಇರೋದ್ರಿಂದ ನಿಮ್ಗೆ 1.5 ವರ್ಷದಿಂದ ಯುದ್ಧ ನಡೀತಾ ಇದೆ. ಹಮಾಸ್ ಅಟ್ಯಾಕ್ ಮಾಡಿದಾಗಿನಿಂದ ಇಸ್ರೇಲ್ ಮತ್ತು ಹಮಾಸ್, ಆಮೇಲೆ ಇವಾಗ ಇಸ್ರೇಲ್ ಮತ್ತು ಇರಾನ್ ಅಂತ. ಈಗ ಒಂದು ವಿಶ್ಲೇಷಣೆ ಏನ್ ಕೇಳಿ ಬರ್ತಾ ಇದೆ ಅಂದ್ರೆ, ಹಮಾಸ್ ದಾಳಿ ಮಾಡುವಾಗ ಅಷ್ಟೇನು ಪರಿಣಾಮ ಆಗಿರ್ಲಿಲ್ಲ ಇಸ್ರೇಲ್ ನಲ್ಲಿ. ಇವಾಗ ಇರಾನ್ ದಾಳಿ ಮಾಡ್ತಾ ಇರೋದ್ರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಎಸ್ಪೆಷಲಿ ಟೆಲ್ ಅವೀವ್ ಮತ್ತು ಐಫಾದಂತ ಸಿಟಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಅಂತ ನಾವು ಮೀಡಿಯಾ ರಿಪೋರ್ಟ್ಸ್ ನೆಲ್ಲ ನೋಡ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ. ನೀವು ಅಲ್ಲಿದ್ಕೊಂಡು ನಿಮ್ಮ ಅಭಿಪ್ರಾಯ ಏನು? ನೀವು ನೋಡಿದಂಗೆ ಹೇಗಿದೆ ಇವತ್ತು ಇಸ್ರೇಲ್? ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನಂತ ಹೇಳಿದರೆ, ನಮ್ಮದು ಕನ್ನಡ ನ್ಯೂಸ್ ಚಾನೆಲ್ನಲ್ಲಿ ತೋರಿಸುವ ಹಾಗೆ ಅಂತೂ ಇಲ್ಲಿ ಏನೂ ಆಗ್ತಾ ಇಲ್ಲ. ನಾವೆಲ್ಲ ಸೇಫ್ ಆಗಿದ್ದೇವೆ. ಅಂದರೆ ಇಲ್ಲಿ ಅದು ಗೌರ್ಮೆಂಟ್ ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ತಾ ಉಂಟು. ಅದೇ ಒಂದು ಕೆಲವು ಮಿಸ್ ಆಗಿ ಮಿಸೈಲ್ ಬಂದು ಬೀಳ್ತದೆ, ಅದು ಬಿಲ್ಡಿಂಗ್ಗೆ ಹಾನಿ ಆಗ್ತದೆ. ಅದು ಬಿಟ್ಟರೆ ಇಲ್ಲಿ ಇರುವವರಿಗೆ ಹಾಗೆ ಅಂತ ಪ್ರಾಬ್ಲಮ್ ಇಲ್ಲ. ಗೌರ್ಮೆಂಟ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂದ್ರಲ್ವಾ ಇಸ್ರೇಲ್ ಗೌರ್ಮೆಂಟ್? ಏನೇನ್ ಕ್ರಮಗಳನ್ನು ತಗೊಂಡಿದೆ ನಿಮ್ಮ ಪ್ರೊಟೆಕ್ಷನ್ಗೆ? ಏನ್ ಮಾಡ್ತಾ ಇದೆ ಇಸ್ರೇಲ್ ಸರ್ಕಾರ ನಿಮ್ಗೋಸ್ಕರ? ಅಂದರೆ ಮಿಸೈಲ್ ಬರುವ ಮೊದಲೇ ನಮ್ಮ ಮೊಬೈಲಿಗೆ 10-15 ನಿಮಿಷ ಮೊದಲು ಅಲರ್ಟ್ ಮೆಸೇಜ್ ಬರ್ತದೆ. ಸೊ ಆವಾಗ ನಾವು ನಮ್ಮ ಸೇಫ್ಟಿ ರೂಮಿಗೆ ಹೋಗ್ತೇವೆ. ಮತ್ತು ಯಾವಾಗ ಅಲ್ಲಿಂದ ಹೊರಗೆ ಬರಬೇಕಂತ ಹೇಳಿ ಸಹ ಅವರು ನಮಗೆ ಸಂದೇಶ ಕಳಿಸ್ತಾರೆ. ನಾವು ಆವಾಗ ಅಲ್ಲಿಂದ ಹೊರಗೆ ಬರ್ತೇವೆ. ಹಾಗಾಗಿ ನಮಗೆ ಅಷ್ಟೊಂದೇನು ಭಯ ಇಲ್ಲ ಇಲ್ಲಿ. ಅಂದ್ರೆ ಆ ಮೆಸೇಜ್ ಅವ್ರು ಮತ್ತೆ ಬರೋವರೆಗೂ ನೀವು ಹೊರಗಡೆ ಎಲ್ಲೂ ಓಡಾಡೋದ ರೀತಿ ಇಲ್ಲ? ಇಲ್ಲ, ನಾವು ಬರುದಿಲ್ಲ ಹೊರಗೆ. ಇಲ್ಲಿ ಬಂಕರ್ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು? ಹೌದು. ಈಗ ನನಗೂ ಇದೆ, ತುಂಬಾ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಇಸ್ರೇಲ್ದು ಬಂಕರ್ ಅಂದ್ರೆ ಹೇಗಿರುತ್ತೆ ಅಂತ. ಅಂದ್ರೆ ನಾರ್ಮಲ್ ಆಗಿ ನಮ್ಮ ಮನೆಗಳಿದಾವೆ ಇಲ್ಲಿ, ನಾವು ಇಂಡಿಯಾದಲ್ಲಿ ಯಾರಿಂತ ವಾರ್ ಸಿಚುವೇಶನ್ ನಾವು ನೋಡಿಲ್ಲ, ನಮ್ಗೆ ಆ ಬಂಕರ್ಗಳು ಹೇಗಿರ್ತಾವೆ ಅಂತ ನಮ್ಗೆ ಗೊತ್ತಿಲ್ಲ. ನೀವು ನೋಡ್ದಂಗೆ ಬಂಕರ್ಗಳು ಹೇಗಿದ್ದಾವೆ? ಅಂದ್ರೆ ನಾರ್ಮಲ್ ನೀವಿರುವಂತ ಮನೆಗೂ ನಿಮಗೋಸ್ಕರ ಸೇಫ್ಟಿಗೆ ಅಂತ ಮಾಡ್ಕೊಟ್ಟಿರೋ ಬಂಕರ್ಗೂ ಏನ್ ವ್ಯತ್ಯಾಸ ಇದೆ? ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಈಗ ನಾವು ಇರ್ತೇವಲ್ಲ ರೂಮ್ ಎಲ್ಲ, ಅದು ನಾರ್ಮಲ್ ಆಗಿರ್ತದೆ. ಅಂದ್ರೆ ಸೇಫ್ಟಿ ರೂಮ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ಪೆಷಲ್ ಮೆಟೀರಿಯಲ್ ಇಂದ ಎಲ್ಲ ಸ್ಟ್ರಾಂಗ್ ಆಗಿ ಮಾಡಿರ್ತಾರೆ. ಅಂದ್ರೆ ಒಂದು ವೇಳೆ ಮಿಸೈಲ್ ಬಂದು ಬಿದ್ರೆ ಸಹ ಅಲ್ಲಿ ಒಳಗಿರುವವರಿಗೆ ಎಂತ ಹಾನಿ ಆಗುದಿಲ್ಲ ಹಾಗೆ. ಹೇಗೆ ಅಂದ್ರೆ ಬೇರೆ ಏನಾದ್ರು ಮೆಟೀರಿಯಲ್ ಯೂಸ್ ಮಾಡಿರ್ತಾರ ಬಂಕರು, ಅಥವಾ ಯಾವ್ದ್ರಿಂದ ಮಾಡಿರ್ತಾರೆ, ಹೇಗ್ ಮಾಡಿರ್ತಾರೆ? ಅದು ಸೇಫ್ಟಿ ಯಾಕಷ್ಟು ಕೊಡುತ್ತೆ ಬಂಕರು? ಅಂದ್ರೆ ಅದು ಕಾಂಕ್ರೀಟ್, ಸ್ಟೀಲ್ ಮತ್ತೆ ಕಬ್ಬಿಣದಿಂದ ಎಲ್ಲ ರೆಡಿ ಮಾಡಿರ್ತಾರೆ. ಹಾಗಾಗಿ ಅಂದ್ರೆ ನಾರ್ಮಲ್ ಆಗಿ ನಾವೆಲ್ಲ ರೂಮ್ ಎಲ್ಲ ಮಾಡುವಾಗ ಸಿಮೆಂಟ್ ಅದು ಕಲ್ಲೆಲ್ಲ ಯೂಸ್ ಮಾಡಿರ್ತಾರಲ್ವಾ, ಹಾಗೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇರೆ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ಇವಾಗ ನೀವು ಕೂತ್ಕೊಂಡಿರೋದು ಮನೆನಾ ಇಲ್ಲ ಬಂಕರ? ಇದು ನಾರ್ಮಲ್ ರೂಮ್. ನಮ್ಗೆ ಬಂಕರ್ ತೋರಿಸಬಹುದಾ? ನಮ್ಮ ವ್ಯೂವರ್ಸ್ಗೆಲ್ಲ ನಾವು ಗೊತ್ತಾಗುತ್ತೆ ಬಂಕರ್ ಹೇಗಿರುತ್ತೆ ಅಂತ. ಅಂದ್ರೆ ನೋಡ್ಲಿಕ್ಕೆ ಸ್ವಲ್ಪ ನಾರ್ಮಲ್ ಬಂಕರ್ ತೋರಿಸಿ ಹೇಗಿರುತ್ತೆ ನೋಡೋಣ ಇಸ್ರೇಲ್ ಅಲ್ಲಿ ಅಂತ. ನಮ್ಮದು ಮನೆಯದ್ದು ಬಂಕರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಉಂಟು. ಅಂದ್ರೆ ಎಲ್ಲಾ ಕಡೆಗೂ ಗ್ರೌಂಡ್ ಫ್ಲೋರ್ ಅಲ್ಲೇ ಇರುತ್ತಾ ಬಂಕರ್ಗಳು? ಇಲ್ಲ, ಅಂದ್ರೆ ಕೆಲವರು ಈಗ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಇರ್ತಾರಲ್ವಾ, ಅವರದ್ದು ಈಗ ಈಗ ಕೆಲವರು ಈಗ 5th ಫ್ಲೋರ್ ಅಲ್ಲಿ 6th ಫ್ಲೋರ್ ಅಲ್ಲೆಲ್ಲ ಇದ್ರೆ, ಕೆಲವು ಮನೆಗಳಲ್ಲಿ ಅವರ ಮನೆಯಲ್ಲೇ ಒಳಗೆ ಸೇಫ್ಟಿ ರೂಮ್ ಇರ್ತದೆ. ಮತ್ತೆ ಕೆಲವು ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಇದ್ರೆ ಡೌನ್ ಅಲ್ಲಿ ಇರ್ತದೆ. ಈಗ ನಾವು ನೋಡ್ತಾ ಇದ್ದೀವಿ, ನೀವು ಸ್ಟೆಪ್ಸ್ ಇಳಿತಾ ಇದ್ದೀರಾ. ಒಂದ್ ಸೆಕೆಂಡ್ ಹೋಲ್ಡ್ ಮಾಡಿ ಅಲ್ಲೇ ಸ್ಟೆಪ್ಸ್ ಹತ್ರ. ಈ ಸ್ಟೆಪ್ಸ್ ಹತ್ರ ಏನು ಬಂಕರ್ ರೀತಿ ಇರುತ್ತಂತಲ್ಲ, ಅಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಮತ್ತೆ ಕೆಳಗಡೆ ಸ್ಟೆಪ್ಸ್ ಇರುವಾಗ ಮಿಡ್ಲ್ ಅಲ್ಲಿ ನಿಂತ್ಕೊಂಡ್ರೆ ಅದು ರೀತಿ ಬಂಕರ್ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾನು ಕೇಳ್ಪಟ್ಟೆ, ಹೌದಾ? ಹೌದು. ಅಂದ್ರೆ ಈಗ ಕೆಲವರ ಮನೆಯಲ್ಲಿ ಬಂಕರ್ ಎಲ್ಲ ಇರುವುದಿಲ್ಲ ಅಲ್ವಾ, ಅದಕ್ಕೆ ಗೌರ್ಮೆಂಟ್ ಹಾಗೆ ಸಹ ಹೇಳಿದೆ. ಅಂದ್ರೆ ಬಂಕರ್ ಈಗ ಔಟ್ಸೈಡ್ ಅಲ್ಲೆಲ್ಲ ಕೆಲವರು ಇರ್ತಾರೆ, ಅಲ್ಲಿ ಒಂದೇ ಸಲಕ್ಕೆ ಅವರಿಗೆ ಬಂಕರ್ ಸಿಗದಿದ್ರೆ ಹೀಗೆ ಸ್ಟೆಪ್ ಅಲ್ಲಿ ಸಹ ನಿಂತು ಪ್ರೊಟೆಕ್ಟ್ ಆಗ್ಬೋದು ಅಂತ.
ಅದು ಪ್ರೊಟೆಕ್ಟ್, ಅದು ಬಂಕರ್ ರೀತಿನ ಪ್ರೊಟೆಕ್ಟ್ ಮಾಡುತ್ತೆ ಸ್ಟೆಪ್ಸ್ ಕೂಡ, ಮೆಟ್ಲುಗಳು ಕೂಡ. ಹಾ, ಅಂದ್ರೆ ಡೈರೆಕ್ಟ್ ಆಗಿ ಬೀಳುದಿಲ್ಲ ಅಲ್ಲ? ಓಕೆ. ಇವಾಗ ತೋರಿಸ್ತಾ ಹೋಗಿ ನಿಮ್ಮ ಬಂಕರ್ ಹೇಗಿದೆ ಅಂತ ಇಸ್ರೇಲ್ ಅಲ್ಲಿ. ಇದು ಬಂಕರಾ? ಹಾ, ಇದು ನಮ್ದು ಮನೆಯದ್ದು ಗ್ರೌಂಡ್ ಫ್ಲೋರ್ ಅದ್ದು ಬಂಕರ್. ನೋಡ್ಲಿಕ್ಕೆ ನಾರ್ಮಲ್ ರೂಮ್ ಆಗಿ ಉಂಟು. ನೋಡ್ಲಿಕ್ಕೆಲ್ಲ ನಾರ್ಮಲ್ ಆಗೇ ಇರ್ತದೆ. ಹಾ, ಅಂದ್ರೆ ಇಲ್ಲಿ ಅದು ನಾರ್ಮಲ್ ಆಗಿ ಉಂಟು. ಆದ್ರೆ ಕೆಲವು ಮನೆಯಲ್ಲಿ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ, ಅಂದ್ರೆ ಎಲ್ಲ ಬಿಲ್ಡಿಂಗ್ ಅವರಿಗೆ ಒಂದೇ ಬಂಕರ್ ಅಂತ ಇರ್ತದೆ. ಅದು ಸ್ವಲ್ಪ ದೊಡ್ಡದಿರ್ತದೆ ಇನ್ನೂ ಸಹ. ಬಂಕರ್ ಅಂದ್ರೆ ಎಷ್ಟೇ, ಇದರಲ್ಲಿ ಏನ್ ದೊಡ್ಡ ವಿಶೇಷತೆ ಏನಿಲ್ಲ. ಇದು ಮಾತ್ರ ಡೋರ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಉಂಟು. ನಾರ್ಮಲ್ ಡೋರ್ಗಿಂತ ಈ ಡೋರ್ ಸ್ಟ್ರಾಂಗ್ ಇರುತ್ತೆ. ಹೌದು. ಅಂದ್ರೆ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರಿಗೆ ಉಳ್ಕೊಳ್ಳೋ ಸಫಿಶಿಯಂಟ್ ಆಗುವಷ್ಟು ಸ್ಪೇಸು ಬಂಕರ್ ಅಲ್ಲಿ ಇರುತ್ತೆ. ಹೌದು. ಓಕೆ ಓಕೆ ಓಕೆ. ಇದಿಷ್ಟೇ ಬಂಕರ್ ಅಂದ್ರೆ, ದೊಡ್ಡ ಮತ್ತೆ ವಿಶೇಷತೆ ಏನು ಇಲ್ಲ ಬಂಕರ್ ಅಲ್ಲಿ. ಥ್ಯಾಂಕ್ ಯು ಮೇಡಮ್ ಬಂಕರ್ ತೋರಿಸಿದ್ದಕ್ಕೆ. ಮತ್ತೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ನಿಮ್ಗೆ ಹೇಗೆ ಏನಾದ್ರು ಸೂಚನೆಗಳನ್ನು ಕೊಟ್ಟಿದ್ಯಾ ನಿಮ್ಮ ಪ್ರೊಟೆಕ್ಷನ್ಗೆ, ಅಥವಾ ವಾಪಸ್ ಕರ್ಸ್ಕೊಳ್ಳೋದಿಕ್ಕೆ ಏನಾದ್ರು ಹೇಳಿದ್ಯಾ? ಅಂದ್ರೆ ಮೆಸೇಜ್ ಎಲ್ಲ ಬಂದಿದೆ ಅಂತ ಹೇಳ್ತಾರೆ, ಅದೇ ಸೇಫ್ಟಿ ಆಗಿರಿ, ಅಂದ್ರೆ ಜಾಸ್ತಿಯಾಗಿ ಹೊರಗೆಲ್ಲ ಹೋಗಬೇಡಿ, ಹಾಗೆ ಎಲ್ಲ ಮೆಸೇಜ್ ಎಲ್ಲ ಬಂದಿದೆ. ಈಗ ನೀವು ಇರೋದು ಯಾವ ಸಿಟಿಯಲ್ಲಿ ಇಸ್ರೇಲ್ ಅಲ್ಲಿ? ನಾನಿರೋದು ನತಾನ್ಯದಲ್ಲಿ. ಯಾವುದು? ನತಾನ್ಯ. ಅದು ಟೆಲ್ ಅವೀವ್ನಿಂದ ಎಷ್ಟು ದೂರ ಇದೆ? ಒಂದು 30 ಮಿನಿಟ್ಸ್ ಜರ್ನಿ. ಹೌದಾ? ಅಂದ್ರೆ ನಿಮ್ಗೆ ಟೆಲ್ ಅವೀವ್ನಲ್ಲಿ ಏನಾಗ್ತಿದೆ ಅನ್ನೋ ಸುದ್ದಿಗಳೆಲ್ಲ ಗೊತ್ತಾಗಿರ್ಬೋದಲ್ಲ? ಹೌದು, ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರ್ತದೆ ಅಲ್ವಾ? ಅದೇ, ತುಂಬಾ ಟೆಲ್ ಅವೀವ್ ಮೇಲೆ ಇರಾನ್ ತುಂಬಾ ಅಟ್ಯಾಕ್ ಮಾಡಿದೆ, ಮಿಸೈಲ್ ಬಿದ್ದಿದೆ, ತುಂಬಾ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿ, ನಿಮ್ಗೆ ಗೊತ್ತಿರೋ ಪ್ರಕಾರ ಟೆಲ್ ಅವೀವ್ ಹೇಗಿದೆ ಇವಾಗ? ಅಂದ್ರೆ ಮೊದಲದು ತುಂಬಾ ಚೆನ್ನಾಗಿತ್ತು. ಇವಾಗ ಅಂದ್ರೆ ಯುದ್ಧ ಆಗ್ತಿರೋದ್ರಿಂದ ನಾವು ಟೆಲ್ ಅವೀವ್ ಸೈಡ್ ಎಲ್ಲ ಹೋಗ್ಲಿಲ್ಲ, ಹಾಗೆ ಲೈವ್ ಆಗಿ ಹೋಗಿ ನೋಡ್ಲಿಲ್ಲ. ಅಲ್ಲಿ ಇಸ್ರೇಲಿ ಮೀಡಿಯಾಗಳು ಏನು ವರದಿ ಮಾಡಿದ್ದಾವೆ ಟೆಲ್ ಅವೀವ್ ಬಗ್ಗೆ, ಅದ್ರ ಮೇಲೆ ಆಗಿರೋ ದಾಳಿ ಬಗ್ಗೆ ಏನು ವರದಿ ಮಾಡಿದ್ದಾವೆ ಇಸ್ರೇಲಿ ಮೀಡಿಯಾಗಳು? ಅದೇ ಕೆಲವು ಮಿಸ್ ಆಗಿ ಬಂದು ಮಿಸೈಲ್ ಎಲ್ಲ ಬಿಲ್ಡಿಂಗಿಗೆ ಬಿದ್ದಿದೆ ಅಲ್ವಾ, ಹಾಗಾಗಿ ಅದು ತೋರಿಸ್ತಾ ಇದ್ದಾರೆ. ಹೌದಾ? ನಿಮ್ಗೆ ಲಾಸ್ಟ್ ಪ್ರಶ್ನೆ ಒಂದು ಕೇಳ್ತಾ ಇದ್ದೀನಿ. ಇಸ್ರೇಲ್ಗೂ ಮತ್ತು ಭಾರತಕ್ಕೂ ಇರೋ ವ್ಯತ್ಯಾಸ ಏನು? ನೀವು ನೋಡಿದಂಗೆ ನಿಮಗೆ ಭಾರತ ಏನ್ ಅನ್ಸುತ್ತೆ ಮತ್ತೆ ಇಸ್ರೇಲ್ ಏನ್ ಅನ್ಸುತ್ತೆ? ನಂಗಂತೂ ಎರಡೂ ಇಷ್ಟ, ಭಾರತನೂ ಇಷ್ಟ, ಇಸ್ರೇಲು ಇಷ್ಟ. ಎಂತ ಯುದ್ಧ ಆದ್ರೂ ಸೇಫ್ ಆಗಿರ್ತೀರಿ ಇಸ್ರೇಲ್ ಅಲ್ಲಿ? ಹೌದು. ಈಗ ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಿದ್ರು, ಇಲ್ಲಿ ಯುದ್ಧ ಆಗ್ತಿದ್ರು ಸಹ ತುಂಬಾ ಜನ ಊರಿಂದ ಕೇಳ್ತಾರೆ, ಅಂದ್ರೆ ಇಸ್ರೇಲಿಗೆ ಹೇಗೆ ಬರುದು, ಅಲ್ಲಿ ಜಾಬ್ ವೇಕೆನ್ಸಿ ಇದೆಯಾ ಅಂತ ಹೇಳಿ. ಆದ್ರೆ ಇಲ್ಲಿ ಬಂದವರು ಯಾರು ಸಹ ನಾವು ಹೋಗ್ಬೇಕು ಅಂತ ಹೇಳಿ ಯಾರು ಹೇಳುದಿಲ್ಲ. ಅನ್ಸೋದಿಲ್ಲ ವಾಪಸ್ ಇಂಡಿಯಾಗೆ ಬರ್ಬೇಕು, ಕರ್ನಾಟಕಕ್ಕೆ ಬರ್ಬೇಕು ಅಂತ ಅನ್ಸೋದಿಲ್ಲ? ಇಲ್ಲ, ಅಂದ್ರೆ ವರ್ಷಕ್ಕೆ ಅಂದ್ರೆ 2 ವರ್ಷಕ್ಕೊಂದ್ಸಲ ಊರಿಗೆ ಹೋಗ್ಬೇಕು. ಬಟ್ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂದ್ರೆ ಯುದ್ಧ ಆಗ್ತಾ ಉಂಟು, ಹಾಗೆ ಭಯಭೀತರಾಗಿ ಎಲ್ಲ ಭಯ ಬಿದ್ದು ಹೋಗ್ಬೇಕಂತ ಅಂತ ಅನಿಸುದಿಲ್ಲ. ಅಲ್ಲ, ಈ ಟೈಮಲ್ಲಿ ಅನಿಸ್ತಾ ಇದೆಯಾ ನಿಮ್ಗೆ, ಈಗ ವಾರ್ ಆಗ್ತಾ ಇದೆ ಇಸ್ರೇಲ್ ಮೇಲೆ, ಮೊದಲು ಆಗಿರ್ಲಿಲ್ಲ ಇಂತ ದಾಳಿ, ಆ ರೀತಿ ಇರಾನ್ ದೊಡ್ಡ ದಾಳಿ ಮಾಡ್ತಾ ಇದೆ, ಈ ಟೈಮಲ್ಲಿ ನಿಮ್ಗೆ ಇಲ್ಲಪ್ಪ ನಾನು ಊರಲ್ಲಿ ಇರ್ಬೇಕಾಗಿತ್ತು, ಊರಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಇಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ತುಂಬಾ ಸೇಫ್ಟಿ ಉಂಟು, ಮತ್ತೆ ತಿನ್ಲಿಕ್ಕೆ ಕುಡಿಲಿಕ್ಕೆ ಎಲ್ಲ ಎಂತ ಕಷ್ಟ ಇಲ್ಲ, ಎಲ್ಲ ನಾರ್ಮಲ್ ಆಗಿ ಉಂಟು. ಸೊ ಅದೇನು ವ್ಯತ್ಯಾಸ ಕಾಣ್ತಾ ಇಲ್ಲ, ಯುದ್ಧಕ್ಕೂ ಮೊದಲಿನ ಜೀವನಕ್ಕೂ ಏನು ವ್ಯತ್ಯಾಸ ಏನೂ ಇಲ್ಲ, ನಾರ್ಮಲ್ ಆಗೇ ಇದ್ದೀರಾ? ನಾವು ನಾರ್ಮಲ್ ಆಗಿ ಇದ್ದೇವೆ. ಮತ್ತೆ ಒಂದೇ ಒಂದು ಲಾಸ್ಟ್ ಪ್ರಶ್ನೆ, ಇಲ್ಲಿಗೆ ಮುಗಿಸ್ಬಿಡ್ತೀನಿ ಈ ಸಂದರ್ಶನನ. ನಿಮ್ಮ ಇಸ್ರೇಲ್ ಅಲ್ಲಿ ನಿಮ್ಮ ಸಹಿತ ಅಲ್ಲಿರುವಂತಹ ಯಹೂದಿಗಳಾಯ್ತು, ಬೇರೆ ಜನರಾಯ್ತು, ಅಲ್ಲಿ ಅರಬ್ರಿದ್ದಾರೆ, ಯಹೂದಿಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ ಇಸ್ರೇಲ್ ನಲ್ಲಿ, ಅವರೆಲ್ಲರದ್ದು ಒಂದು ಅಭಿಪ್ರಾಯ ಏನು ಗಾಜಾ ಮತ್ತು ಪ್ಯಾಲೆಸ್ತೀನ್ ಬಗ್ಗೆ? ಪ್ಯಾಲೆಸ್ತೀನ್ ಜನರು, ಗಾಜಾದ ಜನರ ಬಗ್ಗೆ ಇಸ್ರೇಲಿನ ಜನರ ಅಭಿಪ್ರಾಯ ಏನಾಗಿರುತ್ತೆ? ನೀವು ಕೇಳಿರ್ತೀರಿ, ನೋಡಿರ್ತೀರಿ, ಅದೇನ್ ಕೇಳಿದಿರಾ, ಅದೇನ್ ನೋಡಿದೀರಾ, ಒಂದ್ ಮಾತು ಹೇಳಿ ನಮ್ಗೆ.
ಇಲ್ಲ ಹಾಗೆ ಅಷ್ಟೊಂದು ನಾನು ಕೇಳಲಿಲ್ಲ. ಇಲ್ಲ. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ, ಇದು ಇಸ್ರೇಲ್ನಲ್ಲಿರುವಂತಹ ಕರಾವಳಿ ಮೂಲದ ಕನ್ನಡತಿ ಪ್ರಸಿಲ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಇಸ್ರೇಲಿನ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಮೇಡಮ್, ನಿಮ್ಮ ಅಮೂಲ್ಯ ಸಮಯವನ್ನ ನಮ್ಮ ತ್ರಿವರ್ಣ ನ್ಯೂಸ್ ಜೊತೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.